ಇದ್ರಿ ಬರುದು ಬಂದಿರಿ ಸೀದಾ ಬರ್ಬೇಕಿಲ್ಲ, ನಾ ಬಾಗ್ಲ ಬಡದ್ರ ತೆಗಿತಿದ್ನಿ. ಅವ ಅತ್ತಿ ಮಾವ ಮಕ್ಕೊಂಡಿದ್ರಿ, ಯಾಕೆ ಅಪ್ಸುನು ಅದಕ್ಕೆ ಏನ್ ಮಾಡಿದ್ರಿ? ಇಲ್ಲ ಈ ಕಿಟಕಿಯಂದ ಹಾಸಿ ಬಂದ್ನಿ. ಮತ್ತೆ ಹೆಂಗ ಬಂದ್ರಿ? ಅಲ್ಲಿಂದ ಒಂದು ಕಾಲಿ ಹಿಂಗ ಕೈ ಮಾಡೋಟ್ಟಿಗೆ ಒಂದ್ ಹಗ್ಗ ಸಿಕ್ತು, ಅದನ್ನ ಹಿಡ್ಕೊಂಡು ಬನ್ನಿ. ಹಗ್ಗ ನೀನ ಕಟ್ಟಿಯಲ್ಲ, ನಾ ಬರ್ತೀನಿ ಅನ್ನೋ ಗೊತ್ತಿದ್ದ ಕಟ್ಟಿಯಲ್ಲ ಅಂತ ಕೇಳದ ಹೆಂಡತಿಗೆ. ನಾ ಇಲ್ಲಿ ಹಗ್ಗ ಕಟ್ಟಿನಿ ಹುಚ್ಚಾ, ನಾ ಎಲ್ಲಿ ಹಗ್ಗ ಕಟ್ಟಿನಿ? ಕಟ್ಟಿ ನೋಡ್ಬಾ ಅಂತ ಹೇಳಿ ಕಂದಿಲ್ ತಗೊಂಡು ಹಿಂಗ ನೋಡ್ತಾನ, ಕಾಳಿಂಗ ಸರ್ಪ ಜೋತ್ಯಾಡಕತ್ತಿತ್ರಿ ಅಲ್ಲಿ ತಳಗ. ಕಾಳಿಂಗ ಸರ್ಪ ತಲಾಗ ಸರ್ಪ ಯಾವುದು? ಹಗ್ಗ ಯಾವುದು? ಮೋಹ. ಇಲ್ಲಿ ಬರೋದು ಪಾಯಿಂಟ್ ಮತ್ತಲ್ಲೇ, ಮೋಹ. ಮೋಹ ತುಂಬ್ಯಾದ. ಯಾವ್ದು ಸರ್ಪ ಯಾವ್ದು ಹಗ್ಗ ಗೊತ್ತಾಗಿಲ್ಲ. ಹಿಂಗ ಹಿಡ್ದಾನ ಏನು ಏರಾಕತ್ತಾನ, ತಲ್ಯಾಗ ತುಂಬ್ಯಾದ ಏನ? ಮೋಹ. ಮೋಹದ ಹೆಂಡತಿ, ಮೋಹದ ಹೆಂಡತಿ ತುಂಬ್ಯಾಳ ತಲ್ಯಾಗ, ಸರ್ಪ ತುಂಬಿಲ್ಲ. ಸರ್ಪ ಹಗ್ಗಾಗ್ಯದ. ಮನುಷ್ಯಾಗ ಮತ್ತಿಗೆ ಭ್ರಮಣೆ ಯಾಕಂದ್ರ ಹಗ್ಗ ಹೋಗಿ ಸರ್ಪಕ್ಕದ, ಸರ್ಪ ಹೋಗಿ ಹಗ್ಗಕ್ಕದ. ಸಂಸಾರದ ಜಂಜಾಟದೊಳಗ ನೋಡ್ರಿ ನೀವು, ಕವನಳ್ಳಿ ಏನಂತಾರ ಅದೇ ಮಿನಕ್ ಮಿನಕ್ ಬೆಳಗ ಕವನಳ್ಳೊಳಗ ಏನಂತಾರದು, ಮಬ್ಬ ಬೆಳಕ್ ಹಾಕಿರ್ತೈತಿ. ಒಂದ್ ಏನರೇ ಹಾದ್ಯಾಗ ಹಗ್ಗ ಒಗ್ದಿದ್ರ ಅದು ಒಂದು ಸೇಮ್ ಹಾವಿನ ಗತಿ ಕಾಣ್ತೈತಿ. ಹಾವಾದ ಸುಮ್ಮ ಮಕ್ಕೊಂಡಿತ್ತಂದ್ರ ಹಗ್ಗದ ಗತಿ ಕಾಣ್ತೈತಿ. ಅದು ಮೋಹ. ಹಂಗ ಗಾಬರಿ ಆದ್ರಿ ಇಬ್ರು ಗಂಡ ಹೆಂಡತಿ. ಏನ್ರಿ ಇದು? ನನಗೂ ಗೊತ್ತಿಲ್ಲ, ನಾನ ಈಗ ನೋಡೀನಿ. ಹಿಡಿದು ಬಂದಿರಲ್ಲ? ಹಿಡಿದೀನಿ, ಏನು ಮಾಡಿಲ್ಲಲ್ಲ. ಪುಣ್ಯಕ್ಕೆ ಕಡದಿಲ್ಲ, ಕಡದಿಲ್ಲ, ಜೊತೆಡಕತ್ತಿತ್ತು. ಸರ್ಸಿದ್ರು, ಕುಂತ್ರು. ಗಂಡನ ನೋಡಿ ಹೆಂಡತಿ ಹಿಂಗ ಅಂದಳಲ್ಲ, ಎಟ್ಟರೇ ಹುಚ್ಚದಿರಿ ನೀವು, ಎಟ್ಟರೇ ಮೋಹಾದ ನನ್ನ ಮ್ಯಾಲ, ಬಿಡ್ರಿ ಇದನ್ನ, ಇದು ವ್ಯಾಮೋಹ ಬಿಡ್ರಿ, ಕಡಿಮೆ ಮಾಡ್ರಿ ಅಂತಾಳ. ತಿಳಿಸಿ ಹೇಳಿದ್ರು, ಹೆಂಡತಿ ಮಾತು ಕೇಳಬೇಕು. ಎಂತ ಹೆಂಡತಿ, ಎಂತ ಹೆಂಡತಿ ಮಾತು ಕೇಳಬೇಕು. ಹೆಂಡತಿ ಹೇಳಿದ್ರು ಏನ? ತಿಳಿಸಿ ಹೇಳಿದ್ರು, ನನ್ನ ಶರೀರ, ನನ್ನ ದೇಹದ ಮ್ಯಾಗಿನ ನನ್ನ ಮೋಹ, ಸಂಸಾರ ಎಲ್ಲಾ ಮೋಹ ತೆಗಿರಿ, ನನ್ನ ಮ್ಯಾಲಿಟ್ಟಿರುವಂತ ಮೋಹವನ್ನ ಆ ಪರಮಾತ್ಮನ ಮ್ಯಾಲ ತಿರುಗಿಸ್ರಿ ಅಂತ ಹೇಳಿ ತಿಳಿಸಿ ಹೇಳಿದ್ರು ನೋಡ್ರಿ ಹೆಂಡತಿ. ರಾತ್ರಿ ಪೂರ ತಿಳಿಸಿ ಹೇಳಿದ್ರು. ನಸುಕಿನ 5 ಜಾವ ಮನುಷ್ಯನ ಮನಸ್ಸು ಸ್ವಲ್ಪ ಬದಲಾವಣೆ ಆಗಾಕತ್ತಿತ್ತ, ಪೂರಾ ಆಗಿಲ್ಲ. ಹೆಂಗ ಬಿಡುದ? ನಿನ್ನ ಮ್ಯಾಲಿನ ಮೋಹ ಪರಮಾತ್ಮಗ್ ಮಾಡಂಗ ಪರಮಾತ್ಮಗ್ ಮಾಡೋದು, ಮತ್ ನಿನ್ನ ಮ್ಯಾ ಮೋಹ ಮಾಡಂಗ ನಿನ್ ಮ್ಯಾ ಮೋಹ ಮಾಡೋದು. ಮೋಹ ಇರ್ಲಿ, ಅತಿಯಾದ ವ್ಯಾಮೋಹ ಬೇಡ. ಮೋಹ ಇರ್ಬೇಕ, ಸಂಸಾರದೊಳಗೆ ಮೋಹ ಇರೋದು ಸಹಜ. ಆದ್ರ ಇದು ವ್ಯಾಮೋಹ ಆಗಿ ಪರಿವರ್ತನೆ ಆಗಬಾರದು. ಮೋಹ ಬ್ಯಾರೆ, ವ್ಯಾಮೋಹ ಬ್ಯಾರೆ. ಮೋಹ ಅಂದ್ರ ಸಂಸಾರದ ಮ್ಯಾಲಿನ ಆಶೆ, ವ್ಯಾಮೋಹ ಅಂದ್ರ ಸಂಸಾರದ ಮ್ಯಾಲಿನ ಅತಿ ಆಸೆ. ಆಸೆ ಇರಬೇಕು, ಅತಿ ಆಸೆ ಇರಬಾರದು ಅಂತ ತಿಳಿಸಿ ಹೇಳಿ ಅಕ್ಕಿ ಅವನ ಮನಸ್ಸು ಪರಿವರ್ತನೆ ಮಾಡಕ್ ಪ್ರಯತ್ನ ಪಟ್ಟ. 5 ಗಂಟೆ ಆತು. ಇನ್ನೇನು ಕೋಳಿ ಕೂಗಾಕತ್ತು, ನಡ್ರಿ ಇನ್ನೇನು ಹೋಗ್ತೀನ ಅಂದ. ಅವನು ತಯಾರಾಗಿ ನಾ ಹೋಗ್ತೀನಿ ಅಂದ. ನಾ ಹೋಗ್ರಿ ಅಂತ ಬಾಗಲ್ ತಕ ಬಿಡಾಕ್ ಬಂದ್ಳು. ಮಳಿ ಕಡಿಮೆ ಆಗಿತ್ತು. ನೋಡ್ತಾಳ, ರಾತ್ರಿ ಕದ್ದಿಲ್ಲ. ಹೆಂಗ್ ಹೋಗ್ತೀರಿ? ಮತ್ತೆ ಈಸ್ ಬಿದ್ದು ಹೋಗ್ತೀನ ಹೋಗೋಲಕ್ಕ ಕರೆನಾ. ಮತ್ತ ಅಲ್ಲಿ ಹಳ್ಳ ಹೆಂಗದ ಆಡ್ತೀರಿ? ಬಾಳ ಅಲ್ಲಿ ಒಂದು ಕೊಟ್ಟ ಎತ್ತಿಟ್ಟು ಬಂದಿನ, ಆ ಕೊಟ್ಟ ಹಿಡ್ಕೊಂಡು ಹೋಗಿ ನೋಡ, ನೀವು ಚಿಂತೆ ಮಾಡ್ಬೇಡಂದ. ನಾನು ಹಳ್ಳ ತನಕ ಬರ್ತೀನಿ ಅಂದ್ರೆ ಈಗ ಯಾಕೋ ಸಮಾಧಾನ ಆಗ್ಲಿಲ್ಲ. ಹಳ್ಳ ತನಕ ಬರ್ತೀನಿ ಅಂದ್ರೆ ಕಂದಿಲ್ ಹಿಡ್ಕೊಂಡು ಹಳ್ಳ ತನಕ ಬಂದ್ರು. ಎಲ್ಲಿ ಕೊಟ್ಟ ಇಟ್ಟಿರಿ ಅಂದ್ರು. ಇಲ್ಲಿ ಇಟ್ಟಿನ್ ನೋಡ್ಬಾ ಅಂತ. ಆ ಕೊಟ್ಟ ಇಟ್ಟು ಜಾಗ ನೆನಪಿತ್ತು, ಅದನ್ನ ಬಂದು ತೋರಿಸ್ತಾನ. ಕಂದಿಲ್ ಹಿಂಗ್ ಹಿಡಿದು ನೋಡ್ತಾರ, ಕೊಟ್ಟ ಇರ್ಲಿಲ್ರಿ, ಅದು ಒಬ್ಬ ಮನುಷ್ಯನ ಶವ ಇತ್ತು, ಸತ್ತ ಹೆಣ ಇತ್ತು, ಸತ್ತ ಹೆಣ. ಮೋಹ ಯಾವುದು ಕೊಡ್ಡು, ಯಾವುದು ಹೆಣಾನು. ಹೆಣಕ್ಕ ಕೊಡ್ಡ ಅಂದ ಮೋಹ. ಹೆಣ ಗೊತ್ತಾಗಿಲ್ಲ, ತಲೆಯಾಗ ಏನ್ ತುಂಬ್ಯಾದ? ಮೋಹ. ತಲಿಯೊಳಗ ಮೋಹ ತುಂಬ್ಯಾದ. ಯಾವಾಗ ತಲೆಯಾಗ ಮೋಹ ತುಂಬಿತ್ತು, ಯಾವುದು ಹೆಣ ಯಾವುದು ಕೊಡ್ಡಂತ ಅರ್ಥ ಆಗ್ಲಿಲ್ಲ. ತಲೆಯಾಗ ಯಾವಾಗ ಮೋಹ ತುಂಬಿತ್ತು, ಯಾವುದು ಸರ್ಪ ಯಾವುದು ಹಗ್ಗಂತ ಗುರುತಾಗ್ಲಿಲ್ಲ. ಹಗ್ಗ ಸರ್ಪ ಇವು ಎರಡೂ ಇವು ವಿಷಯದ ದೂತ್ಯಕ. ಇದು ಅದರ ಅರ್ಥ ಏನಂದ್ರ, ಆ ಸರ್ಪ ಹಿಡಿದು ಯಾಕೆ ಹತ್ತೀವಿ ನಾವಂದ್ರ, ಸರ್ಪ ಅಂದ್ರ ಮನದಾಗಿರುವಂತ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಾದಿಗಳೆಂಬ ವಿಷಯಗಳು. ಹೆಂಡತಿ ಅನ್ನುವಂತ ಮೋಹದ, ನಾವು ಸಂಸಾರ ಅನ್ನುವಂತ ಮೋಹ ಏನ್ ಹಳ್ಳದಲ್ಲ, ಹಳ್ಳ ಅಲ್ರಿ ಅದು. ಅದು ಈ ಸಂಸಾರ ಅನ್ನುವಂತ ಸಾಗರ. ಈ ಸಂಸಾರ ಅನ್ನುವಂತ ಸಾಗರದೊಳಗ ತಲೆಯಾಗ ನಾವು ಮೋಹ ತುಂಬಿಕೊಂಡು ಏನ್ ಮಾಡಕತ್ತೇವ ಅಂದ್ರ, ಈ ಶರೀರ ಅನ್ನುವಂತ ಕೊಡ್ಡ ತಗೊಂಡು ಹೊಂಟೀವಿ. ಇಷ್ಟ ಹೇಳ್ಯಾರ ನೋಡ್ರಿ ಕೈವಲ್ಯದಾಗ. ಈ ಶರೀರ ಅಂದ್ರೆ ಕೊಡ್ಡ ಅಲ್ರಿ ಇದು. ಈ ಕೊಡ್ಡ ತಗೊಂಡ ಸಂಸಾರ ಹೆಂಡತಿ ನನ್ನ